ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ವಿಷಯ ಏನು ಅಂತ ಅಂದರೆ, ನಮ್ಮ ಅಕ್ಕ ವಿರಾಜಪೇಟೆಯಿಂದ ಬಂದಿದ್ದಾರೆ. ಸುಮ್ಮನೆ ಹಾಗೆ ಫೇಸ್ ಡಿಟರ್ನ್ ಮಾಡಿಕೊಡಿ ಅಂತ ಕೇಳಿದೆ, ಅದಕ್ಕೆ ಮಾಡಿಕೊಡ್ತಾಯಿದ್ರು. ಯಾವ ರೀತಿ ಫೇಸ್ ಡಿಟರ್ನ್ ವರ್ಕ್ ಆಗುತ್ತೆ ಅಂತ ನೋಡೋಣ ಬನ್ನಿ. ಸಿಂಪಲ್ ಹೋಮ್ ಡಿಟರ್ನ್ ಮಾಡಿ ಅಕ್ಕ. ಹಾಯ್ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಹಾಯ್. ಈಗ ನಾನು ಡಿಟ್ಯಾನ್ ಮಾಡ್ತಾ ಇದ್ದೀನಿ. ನಿನಗೆ ಕ್ಲೀನಪ್ ಮಾಡ್ತಾ ಇಲ್ಲ, ಜಸ್ಟ್ ಡಿಟ್ಯಾನ್, ಒಂದು ಫೇಸ್ ಕ್ಲೆನ್ಸ್ ಮಾಡಿ ಡಿಟ್ಯಾನ್ ಪ್ಯಾಕ್ ಹಾಕ್ಕೊಡ್ತೀನಿ. ಸೊ ನೀನು ಕ್ಲೀನಪ್ ಮಾಡಬೇಕು ಅಂತ ಹೇಳಿದ್ರೆ ಸ್ಕ್ರಬ್ ಇರಬೇಕು, ಮಸಾಜ್ ಕ್ರೀಮ್ ಇರಬೇಕೆಲ್ಲ ಇರಬೇಕು. ಸೊ ಇದು ಜಸ್ಟ್ ಡಿಟ್ಯಾನ್ ಅಷ್ಟೇ, ಓಕೆನಾ? ಓಕೆ. ಮೊದಲು ಫಸ್ಟು ಟ್ಯಾನ್ ಹೋಗ್ಬೇಕಷ್ಟೇ, ನಮಗೆ ಹೋಗುತ್ತೆ ವೈಪ್ ಮಾಡ್ಕೊಳ್ಳೋಣ ಫೇಸ್. ನಾನಿಲ್ಲಿ ಕ್ಲೆನ್ಸರು, ಸೆಟಾಫಿಲ್ ಕ್ಲೆನ್ಸರ್ ಯೂಸ್ ಮಾಡ್ತಾ ಇದ್ದೀನಿ, ಓಕೆನಾ? ಮನೇಲಿರೋದು ಯಾವ್ದು ಬೇಕಾದ್ರೂ ಹಾಕೋಬೋದಾಕ? ಯಾವ್ದು ಬೇಕಾದರೂ ಹಾಕ್ಕೊಳ್ಬೋದು. ಹಾಲಿನ ಕೆನೆ ಇರುತ್ತಲ್ಲ, ಅದನ್ನು ಒಬ್ಬೊಬ್ರು ಹಾಕಿ ಕ್ಲೆನ್ಸ್ ಮಾಡ್ಕೊಳ್ತಾರೆ. ಆಯಿಲಿ ಒಂದು ಸ್ವಲ್ಪ ಹಾಲಿನ ಕೆನೆ. ಆಯಿಲಿ ಅಂತ ಹೇಳಿದ್ರೆ ಡ್ರೈ ಸ್ಕಿನ್ ಅವ್ರಿಗೆ ಚಂದ ಸೆಟ್ ಆಗುತ್ತೆ. ಸ್ವಲ್ಪ ಈ ನಾರ್ಮಲ್ ಸ್ಕಿನ್ನು, ಆಯಿಲಿ ಸ್ಕಿನ್ ಅಂತ ಹೇಳಿದವ್ರಿಗೆ ಸ್ವಲ್ಪ ಕಷ್ಟ. ಡ್ರೈ ಸ್ಕಿನ್ ಅವ್ರಿಗೆ ಚಂದ ಸೆಟ್ ಆಗೋದು ಹಾಲಿನ ಕೆನೆ. ನಿನಗೆ ಸ್ವಲ್ಪ ಕಷ್ಟನೇ. ಈ ಥರ ಕ್ಲೆನ್ಸಿಂಗ್ ಮಿಲ್ಕ್ ಅಂತ ಹೇಳಿದ್ರೆ ಸರಿಯಾಗುತ್ತೆ. ನಮ್ಮ ಫೇಸ್ ಆಯಿಲ್ ಇದೆ ಅಂತೀರಾ? ಬಟ್ ಆಯಿಲಿ ಅನ್ನೋದಕ್ಕಿಂತ ಕಾಂಬಿನೇಷನ್ ಸ್ಕಿನ್ ನಿಂದು. ಈಗ ಅವ್ನು ಬರ್ತಡೇಗೂ ಮಾಡಿಸ್ಕೊತೀನಿ ಅಂದೆ ಅಕ್ಕ. ಇಲ್ಲ ಶ್ವೇತಕ್ಕ ಬರ್ತಾರಲ್ಲ, ಮಾಡಿಸ್ಕೊಳ್ಳುವೆ ಬಿಡು ಅಂದ್ಬಿಟ್ಟ. ನಾನು ಬರದೇ ಇದ್ದಿದ್ರೆ ಪಾರ್ಲರ್ಗೆ ತಾನೇ ಹೋಗ್ಬೇಕಿತ್ತು. ಫ್ರೀ ಕಾಸ್ಟ್ ಅಲ್ಲ ಈಗ. ಆ ಲೆಕ್ಕಾಚಾರದಲ್ಲಿ ಇದ್ದೀರಾ ಹಸ್ಬೆಂಡ್ ವೈಫು? ನೀವು ಏನೇ ಮಾಡೋಕ್ಕಿಂತ ಮುಂಚೆ ಕ್ಲೆನ್ಸ್ ಮಾಡೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಡಸ್ಟೆಲ್ಲ ನಿಮಗೆ ರಿಮೂವ್ ಆಗುತ್ತೆ. ಆಗ ನೀವೇನೇ ಮಾಡಿದ್ರೂ ಚೆನ್ನಾಗಿ ಸೆಟ್ ಆಗುತ್ತೆ. ಈಗ ಒಂದು ಕ್ಲೀನಪ್ಪೇ, ಒಂದು ಫೇಶಿಯಲ್ಲೇ, ಒಂದು ಡಿಟ್ಯಾನ್ ಏನು ಹಾಕ್ತೀರಾ, ಫಸ್ಟು ಮೇನ್ ಇಂಪಾರ್ಟೆಂಟ್ ಕ್ಲೆನ್ಸಿಂಗ್. ಸೊ ಏನು ನೇತ್ರಾವತಿ ಅವರೇ, ನಿಮ್ಮದು ಫೇಸಲ್ಲಿ ಒಂಚೂರು ಕೊಳೆ ಗಿಳೆ ಅಂಥದ್ದು ಏನಿಲ್ವಲ್ಲ, ಡಸ್ಟೇ ಇಲ್ವಲ್ಲ? ನಾನೊಂಥರ ಹಾಗೆ ಫುಲ್ ಕ್ಲೀನ್. ಈಗ ನಾನು ರಾಗ ಡಿಟ್ಯಾನ್ ಹಾಕ್ತೀನಿ. ಅದನ್ನು ಯಾವುದೇ ಡಿಟ್ಯಾನ್ ಆದ್ರೂ 15 ಮಿನಿಟ್ಸ್ ಅಷ್ಟೇ. ಅದ್ರ ಮೇಲೆ ಬಿಟ್ಟರೆ ಬರ್ನ್ ಆಗೋ ಚಾನ್ಸಸ್ ಇರುತ್ತೆ. ಒಬ್ಬೊಬ್ಬರು ಜಾಸ್ತಿ ಹೊತ್ತು ಬಿಡ್ತಾರೆ, ಸೊ ಬೇಡ. ಸೊ ನಾನೀಗಾಗಿ ರಾಗ ಡಿಟ್ಯಾನ್ ತಗೊಂಡಿದ್ದೀನಿ. ನೀವೇನು ಯೂಸ್ ಮಾಡ್ಬಿಟ್ಟು ಇಷ್ಟೊಂದು ಕಲರ್ ಇದ್ದೀರಾ ಅಕ್ಕ? ನಾವೇನೂ ಯೂಸ್ ಮಾಡಲ್ಲಪ್ಪ. ಆ್ಯಕ್ಚುಲಾಗಿ ನಮ್ಮ ಅಕ್ಕಂಗೆ ಪಾರ್ಲರ್ ಎಕ್ಸ್ಪೀರಿಯನ್ಸ್ ಜಾಸ್ತಿ. ಅವರು ಅದೇ ಫೀಲ್ಡಲ್ಲಿ ವರ್ಕ್ ಮಾಡಿರೋದು. ಲ್ಯಾಕ್ಮಿ ಅಲ್ವಾ ಅಕ್ಕ? ಈಗ ಬೇಬಿ ಇರೋದ್ರಿಂದ ಸ್ಟಾಪ್ ಮಾಡಿಬಿಟ್ಟಿದ್ದಾರೆ. ಫೇಸ್ ಬರ್ನಿಂಗ್ ಇಚ್ಚಿಂಗ್ ಆಗ್ತಿದೆಯಾ ನಿನಗೆ? ಬರ್ನ್ ಆಗ್ತಿದೆಯಾ? ಕೂಲ್ ಆಗ್ತಾಯಿದೆ. ಸ್ವಲ್ಪ ಹೊತ್ತು ಆದಮೇಲೆ ಉರಿಯೋಕ್ಕೆ ಸ್ಟಾರ್ಟ್ ಆಗ್ಬೋದು. ಅದು ಹಂಗೆ ಆದ್ರೇ ಸೆಟ್ ಆಗಿದೆ ಅಂತೇಳಿ. ಯಾಕೆ ಅಂತ ಹೇಳಿದ್ರೆ ಟ್ಯಾನ್ ರಿಮೂವಿಂಗ್ ಆಗಬೇಕಾದ್ರೆ ಟ್ಯಾನ್ ಇದ್ದರೆ ರಿಮೂವ್ ಆಗಬೇಕಾದ್ರೆ ಆ ಥರ ಉರಿ ಆಗುತ್ತೆ. ಅದು ಏನು ಎದುರ್ಕೊಳ್ಳೋ ಅಂಥದ್ದೇನಲ್ಲ, ನಾರ್ಮಲ್ ಅದು.
ಒಂದು ಪ್ಯಾಕ್ ಒನ್ ಟೈಮ್ ಯೂಸ್ ಮಾಡ್ಬೋದಾ ಅಕ್ಕ? ಮಾಡ್ಬೋದು. ಟೆನ್ ಮಿನಿಟ್ಸ್ ಹಿಂಗೆ ಇರಬೇಕಾ ಅಕ್ಕ? 10 to 15 ಮಿನಿಟ್ಸ್ ಹೀಗಿದ್ರೆ ಸಾಕು, ಜಾಸ್ತಿ ಏನು ಬಿಡೋದು ಬೇಡ. ಆಮೇಲೆ ಆಲ್ರೆಡಿ ಇಚ್ಚಿಂಗ್ ಸ್ಟಾರ್ಟ್ ಆಯಿತು. ಅದು ಏನು ಅಂತ ಹೇಳಿದ್ರೆ ಟ್ಯಾನ್ ರಿಮೂವ್ ಮಾಡಲಿಕ್ಕೆ ಅಷ್ಟೇ. 15 ಮಿನಿಟ್ಸ್ ಬಿಟ್ಟು ವಾಶ್ ಮಾಡಿ ಇದು ಫೇಸಲ್ಲಿರೋದೆಲ್ಲ ಡಿಟ್ಯಾನ್ ತೆಗೆದು ನಾವು ಫೇಸ್ ಕ್ಲೀನ್ ಮಾಡಿದ್ರೆ ಗೊತ್ತಾಗುತ್ತೆ ನಿಮಗೆ ರಿಸಲ್ಟ್ ಬರುತ್ತೆ ಅಂತೀರಾ? ಹೌದೌದು. ಗಂಡ ಹೆಂಡತಿ ಸೇರಿಸಿ 500 ರೂಪಾಯಿ ಉಳಿಸ್ಬಿಟ್ರಿ ಅಲ್ಲ. ಅದೇ ಈಗ ಪಾರ್ಲರ್ ಮಾಡಲಿಕ್ಕೆ ಇದು 10 to 15 ಮಿನಿಟ್ಸ್ ಆಗಿದೆಪ್ಪ. ಇಚಿಂಗ್ ಆಗ್ತಿದ್ಯಾ, ಬರ್ನಿಂಗ್ ಇದೆಯಾ? ಈ ಒರೆಸ್ಕೊಳ್ಬೋದು. ಜಸ್ಟ್ ನಾನೊಂದು ಮಸಾಜ್ ಥರ ಮಾಡಿಬಿಟ್ಟು ಒರೆಸ್ಕೊಳ್ತಾ ಇದ್ದೀನಿ ಅಷ್ಟೆ. ತುಂಬ ಡ್ರೈ ಆಗಿರುತ್ತೆ, ಉರಿ ಜಾಸ್ತಿ ಇರುತ್ತೆ ಅಂತ ಹೇಳ್ಕೊಂಡು ನೀಟಾಗೂ ಬರುತ್ತೆ ಆಗ. ಒಂದು ರಿಫ್ರೆಶ್ನೆಸ್ ಅನಿಸ್ತಿದ್ಯಾ ಫೇಸ್? ಜಸ್ಟ್ ಮನೇಲೇ ಇರೋ ಥಿಂಗ್ಸಲ್ಲಿ ನಾನೊಂದು ಡಿಟ್ಯಾನ್ ಪ್ಯಾಕ್ ಹಾಕಿದ್ದೀನಿ. ನೆಕ್ಸ್ಟ್ ಯಾವಾಗಾದರೂ ಹೋದರೆ ಫೇಶಿಯಲ್ ಕಿಟ್ ತಂದೇಳು ಮಾಡ್ಕೊಡ್ತೀನಿ. ಓಕೆನಾ? ಓಕೆ. ಈಗ ನೋಡಿ ಯಾವ ಪ್ರಾಡಕ್ಟ್ ಚೆನ್ನಾಗಿದೆ ಅಕ್ಕ ಫೇಶಿಯಲ್ ಕಿಟ್ಟು? ನಮ್ಮ ಫೇಸಿಗೆ ಸೆಟ್ ಆಗೋ ರೀತಿ ನಾವು ತಗೊಳ್ಬೇಕಪ್ಪ. ನನ್ನ ಫೇಸ್ಗೆ ಯಾವುದು ಸೂಟ್ ಆಗುತ್ತೆ ನೋಡಬೇಕು. ನೀವು ಇನ್ನೊಂದು ವೀಕ್ ಇದ್ದಿದ್ರೆ ಅದನ್ನು ಮಾಡಿಸ್ಕೊಬಿಡ್ತಿದ್ದೆ. ಸದ್ಯಕ್ಕಾದ್ರೆ ಯಾವುದು ಫಂಕ್ಷನ್ಸ್ ಇಲ್ಲ. ಚೆನ್ನಾಗಿ ಬಂದಿದೆಯಾ? ಸೂಪರ್. ಯಾವುದೇ ಒಂದು ಕ್ಲೀನಪ್ ಮಾಡೋದಾಗಲಿ ಫೇಶಿಯಲ್ ಮಾಡೋದಾಗಲಿ ನೇತ್ರ ಮಾಡೋ ರೀತಿಲಿ ಮಾಡಬೇಕು. ಕಾಟಾಚಾರಕ್ಕೆ ಕ್ರೀಮ್ ಹಾಕಿ ಅದನ್ನೇ ಇದು ಮಾಡಿ ಮಾಡಬಾರ್ದು. ಫಸ್ಟ್ ಕ್ಲೆನ್ಸಿಂಗ್ ನಾವು ಯಾವ ರೀತಿ ನಾವು ಕ್ಲೀನ್ ಮಾಡ್ಕೊಳ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಫಸ್ಟದು ಇದಕ್ಕೂ ನಿಮ್ಮ ಫೇಸ್ಗೂ ಈಗದ ಫೇಸ್ಗೂ ತುಂಬ ಡಿಫ್ರೆನ್ಸ್ ಇದೆ. ಬೇಕಾದ್ರೆ ಹೋಗಿ ಚೆಕ್ ಮಾಡಿ. ನಂದು ಡಿಟ್ಯಾನ್ ಮುಗಿಯೋಷ್ಟರಲ್ಲಿ ನಮ್ಮ ಬೇಬಿನೂ ಎದ್ದಿದ್ದಾರೆ. ಅಕ್ಕ ಡ್ರಿಂಬ ಕಲರ್ ಇದೀನಾ? ರಿಬ್ಬನ್ಗಿಂತನೂ ಕಲರ್ ಇದೆಯಾ, ಸೇಮ್ ಕಲರಲ್ಲೇ ಇದೆಯಾ. ಆದರೆ ಗಂಡ ಹೆಂಡತಿ ಪೇಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ನಾವು ಫ್ರೀಯಾಗಿ ಮಾಡಿಸ್ಕೋಬೇಕಂತ ತಾನೆ ನಿಮ್ಮ ಹತ್ರ ಮಾಡಿಸ್ಕೊಂಡಿರೋದು. ಈಗ ಪಾರ್ಲರ್ಗೆ ಹೋಗಿದ್ರೆ ಖರ್ಚಾಗ್ತಿರ್ಲಿಲ್ಲ. ಚಿಕ್ಕಿಗೆ ಫ್ರೀ ಅಂತ ಹೇಳು. ಚಿಕ್ಕಿಗೆ ಫ್ರೀ ಅಲ್ವಾ ಮಗಳೇ? ಅವಳು ಹೇಳಾಯ್ತು ಫ್ರೀ ಫ್ರೀ. ನೋಡಪ್ಪ ಹೋಗಿ ಮಿರರ್ ನೋಡಿ ಒಂದ್ಸತಿ ಇದು ನೋಡು. ಆದರೆ ಈಗ ಡಿಟರ್ನ್ ಮಾಡಿದೆ ಅಲ್ವಾ, ಮಾಡಿದ್ಮೇಲೆ ಫೇಸ್ ವಾಶ್ ಸೋಪು ಅಂತದೆಲ್ಲ ಯೂಸ್ ಮಾಡಬಾರ್ದು. ಮಾಯ್ಶ್ಚರೈಸರ್ ಏನು ಹಾಕೋದು ಬೇಡ. ನಾಳೆ ಬೆಳಗ್ಗೆ ಇನ್ನು ಫೇಸ್ ವಾಶ್ ಮಾಡಿ ಏನು ಬೇಕಾದ್ರೂ ಇದು ಮಾಡ್ಕೊಳ್ಬೋದು. ಕ್ಲೀನಪ್ ಮಾಡಿದ್ರು ಅಷ್ಟೇ, ಫೇಶಿಯಲ್ ಮಾಡಿದ್ರು ಅಷ್ಟೇ, ಡಿಟಾನ್ ಹಾಕಿದ್ರು ಅಷ್ಟೇ. ನಾನು ಯೂಸ್ ಮಾಡಿರೋದು ರಾಗ ಫೇಸ್ ಡಿಟಾನು. ನಿಮ್ಗೆ ಏನಾದ್ರು ಚೇಂಜಸ್ ಅನಿಸ್ತು ಅಂದರೆ ಮರಿದೆ ಒಂದ್ಸಲ ಯೂಸ್ ಮಾಡಿ. ನಿಮ್ಮ ಸ್ಕಿನ್ಗೂ ಹೇಗೆ ಅಡ್ಜಸ್ಟ್ ಆಯಿತು ಅಂತ ಕಮೆಂಟ್ ಮಾಡಿ. ಮತ್ತೆ ಮುಂದಿನ ವೀಡಿಯೋಲಿ ಸಿಗೋಣ. ನನ್ನ ಪೇಜನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮರಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್ ಬಾಯ್ ಮಾಡಿ ಟಿಂಬಾಲಿ. ಅಲ್ಲಿ 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 ಬಾಯ್.